ಸ್ವಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಾಧನಾ ಸಮಾವೇಶವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗ ಮಾಡಿಕೊಳ್ಳಲಾಗಿದೆ. ಡಿಕೆ ಶಿವಕುಮಾರ್ ಬಣಕ್ಕೆ ಸಿಎಂ ಟಕ್ಕರ್ ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ. ತಮ್ಮ ತವರು ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಕೊಟ್ಟಿದ್ದಾರೆ. ಸ್ವಕ್ಷೇತ್ರಕ್ಕೆ ಬಂಪರ್. ಒಂದು ಕಡೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಬಣಕ್ಕೆ ಟಕ್ಕರ್ ಕೊಡೋದಕ್ಕೂ ಕೂಡ, ಉತ್ತರ ಕೊಡೋದಕ್ಕೂ ಕೂಡ, ಕಟ್ಟಿ ಹಾಕುವುದಕ್ಕೂ ಕೂಡ ರೆಡಿ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ತಮ್ಮ ತವರು ಕ್ಷೇತ್ರಕ್ಕೆ 280.15 ಕೋಟಿ ಅನುದಾನದ ಕಾಮಗಾರಿಗಳ ಉದ್ಘಾಟನೆ. 18 ಕಾಮಗಾರಿಗಳನ್ನ ಈಗ ಸಿಎಂ ಉದ್ಘಾಟನೆ ಮಾಡಲಿದ್ದಾರೆ. ವಿವಿಧ ಇಲಾಖೆಗಳ 74 ಕಾಮಗಾರಿಗಳ ಬಂಪರ್ ಕೊಡುಗೆ ಈಗ ತವರು ಕ್ಷೇತ್ರಕ್ಕೆ. ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಸಾಧನಾ ಸಮಾವೇಶ ಮಾಡುವ ಮೂಲಕ ಟಕ್ಕರ್, ಮತ್ತೊಂದು ಕಡೆಯಲ್ಲಿ ಅಭಿವೃದ್ಧಿಯನ್ನ ಘೋಷಣೆ ಮಾಡೋದ್ರ ಮೂಲಕ ಈಗ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿರೋದು. 74 ಬಂಪರ್ ಕೊಡುಗೆಗಳು. ತವರು ಜಿಲ್ಲೆ ಅಭಿವೃದ್ಧಿಗೆ ಈಗ ಸಿಎಂ ಬಂಪರ್ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಸಾಧನಾ ಸಮಾವೇಶಕ್ಕೆ ವೇದಿಕೆ ಸಿದ್ಧ ಆಗಿದೆ. ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಈಗ 18 ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಲಿದ್ದಾರೆ. ಸಾಧನಾ ಸಮಾವೇಶಕ್ಕೆ ಕ್ಷಣಗಳ ಆರಂಭ ಆಗಿದೆ. ಈಗಾಗಲೇ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಸುತ್ತಲೂ ಕೂಡ ಪೊಲೀಸರ ಸರ್ಪಗಾವಲನ್ನು ಹಾಕಲಾಗಿದೆ. ಬಹಳ ಪ್ರಮುಖವಾಗಿ ದೃಶ್ಯ ಗಮನಿಸ್ತಾ ಇರಬಹುದು. ಆ ವೇದಿಕೆಗೆ ಆಗಮಿಸುವಂತಹ ಪ್ರತಿಯೊಂದು ಎಂಟ್ರಿ ಪಾಯಿಂಟ್ಗಳಲ್ಲೂ ಕೂಡ ಈಗಾಗಲೇ ಎಲೆಕ್ಟ್ರಾನಿಕ್ ಡಿಟೆಕ್ಟರ್ ಮಿಷನ್ಗಳನ್ನು ಹಾಕಲಾಗಿದೆ. ಪೊಲೀಸರು ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಡ್ಕರ್ ಅವರು ಈ ಒಂದು ಖುದ್ದು ಬಂದೋಬಸ್ತ್ನ ನೇತೃತ್ವ ವಹಿಸಿಕೊಂಡಿರುವಂತದ್ದು. ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಯಾವ ರೀತಿಯಾಗಿ ಕಾರ್ಯಕ್ರಮ ಬರುವಂತಹ ಪ್ರತಿಯೊಬ್ಬರನ್ನ ಒಳಗೆ ಕಳಿಸಬೇಕು ಅಂತ ಹೇಳಿ ಅವರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಈಗಾಗಲೇ ಕೊಟ್ಟಿದ್ದಾರೆ. ಆ ದೃಶ್ಯ ಗಮನಿಸ್ತಾ ಇರಬಹುದು. ಇಲ್ಲಿ ಕಾಣ್ತಾ ಇರುವಂತಹ ಸ್ಥಳ ಏನಿದೆ ಇದು ಕಾರ್ಯಕ್ರಮಕ್ಕೆ ಒಳಗೆ ಬರುವಂತಹ ಸ್ಥಳ ಆಗಿದೆ. ಸೊ ಹೀಗಾಗಿ ಇಲ್ಲಿ ಈಗಾಗಲೇ ಒಂದು ಎಲೆಕ್ಟ್ರಾನಿಕ್ ಡಿಟೆಕ್ಟರ್ ಮಿಷನ್ ಅನ್ನು ಹಾಕೊಂಡಿದ್ದಾರೆ. ಜೊತೆಗೆ ಅಂದ್ರೆ ಬೆಳಗಾವಿಯಲ್ಲಿ ಯಾವಾಗ ಈ ಒಂದು ಬಿಜೆಪಿಯ ಕಾರ್ಯಕರ್ತರು ಒಂದು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿದ್ರು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ಕಾರ್ಯಕ್ರಮ ಸಾಕಷ್ಟು ದೊಡ್ಡ ಗಲಾಟೆಗಳಾಗಿತ್ತು. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಈಗಾಗಲೇ 3 ಸ್ಥಳಗಳನ್ನ ಇಲ್ಲಿ ನೋಡ್ತಾ ಇರಬಹುದು. ಎಡ ಮತ್ತು ಬಲಭಾಗದಲ್ಲೂ ಕೂಡ 3 ಕಡೆಗಳಲ್ಲಿ ಈಗಾಗಲೇ ಕಾರ್ಯಕ್ರಮಕ್ಕೆ ಪ್ರವೇಶಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಇರ್ಬೋದು ಅಥವಾ ಬೇರೆಯವರು ಯಾರೇ ಬಂದು ಕೂಡ ಕಪ್ಪು ಬಟ್ಟೆ ಇರಬಹುದು, ಇನ್ನಿತರ ವಸ್ತುಗಳ ತರಬಾರದು ಅಂತ ಹೇಳಿ ಒಂದಷ್ಟು ಪೊಲೀಸರಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳೆಲ್ಲ ಇವತ್ತು ಪೊಲೀಸರು ತೆಗೆದುಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದಂತಹ ಘಟನೆ. ಸ್ವಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಾಧನಾ ಸಮಾವೇಶವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗ ಮಾಡಿಕೊಳ್ಳಲಾಗಿದೆ. ಡಿಕೆ ಶಿವಕುಮಾರ್ ಬಣಕ್ಕೆ ಸಿಎಂ ಟಕ್ಕರ್ ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ. ತಮ್ಮ ತವರು ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಕೊಟ್ಟಿದ್ದಾರೆ. ಸ್ವಕ್ಷೇತ್ರಕ್ಕೆ ಬಂಪರ್. ಒಂದು ಕಡೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಬಣಕ್ಕೆ ಟಕ್ಕರ್ ಕೊಡೋದಕ್ಕೂ ಕೂಡ, ಉತ್ತರ ಕೊಡೋದಕ್ಕೂ ಕೂಡ, ಕಟ್ಟಿ ಹಾಕುವುದಕ್ಕೂ ಕೂಡ ರೆಡಿ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ತಮ್ಮ ತವರು ಕ್ಷೇತ್ರಕ್ಕೆ 280.15 ಕೋಟಿ ಅನುದಾನದ ಕಾಮಗಾರಿಗಳ ಉದ್ಘಾಟನೆ. 18 ಕಾಮಗಾರಿಗಳನ್ನ ಈಗ ಸಿಎಂ ಉದ್ಘಾಟನೆ ಮಾಡಲಿದ್ದಾರೆ. ವಿವಿಧ ಇಲಾಖೆಗಳ 74 ಕಾಮಗಾರಿಗಳ ಬಂಪರ್ ಕೊಡುಗೆ ಈಗ ತವರು ಕ್ಷೇತ್ರಕ್ಕೆ. ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಸಾಧನಾ ಸಮಾವೇಶ ಮಾಡುವ ಮೂಲಕ ಟಕ್ಕರ್, ಮತ್ತೊಂದು ಕಡೆಯಲ್ಲಿ ಅಭಿವೃದ್ಧಿಯನ್ನ ಘೋಷಣೆ ಮಾಡೋದ್ರ ಮೂಲಕ ಈಗ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿರೋದು. 74 ಬಂಪರ್ ಕೊಡುಗೆಗಳು. ತವರು ಜಿಲ್ಲೆ ಅಭಿವೃದ್ಧಿಗೆ ಈಗ ಸಿಎಂ ಬಂಪರ್ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಸಾಧನಾ ಸಮಾವೇಶಕ್ಕೆ ವೇದಿಕೆ ಸಿದ್ಧ ಆಗಿದೆ. ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಈಗ 18 ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಲಿದ್ದಾರೆ. ಸಾಧನಾ ಸಮಾವೇಶಕ್ಕೆ ಕ್ಷಣಗಳ ಆರಂಭ ಆಗಿದೆ. ಈಗಾಗಲೇ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಸುತ್ತಲೂ ಕೂಡ ಪೊಲೀಸರ ಸರ್ಪಗಾವಲನ್ನು ಹಾಕಲಾಗಿದೆ. ಬಹಳ ಪ್ರಮುಖವಾಗಿ ದೃಶ್ಯ ಗಮನಿಸ್ತಾ ಇರಬಹುದು. ಆ ವೇದಿಕೆಗೆ ಆಗಮಿಸುವಂತಹ ಪ್ರತಿಯೊಂದು ಎಂಟ್ರಿ ಪಾಯಿಂಟ್ಗಳಲ್ಲೂ ಕೂಡ ಈಗಾಗಲೇ ಎಲೆಕ್ಟ್ರಾನಿಕ್ ಡಿಟೆಕ್ಟರ್ ಮಿಷನ್ಗಳನ್ನು ಹಾಕಲಾಗಿದೆ.
ಪೊಲೀಸರು ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು ಈ ಒಂದು ಖುದ್ದು ಬಂದೋಬಸ್ತ್ನ ನೇತೃತ್ವ ವಹಿಸಿಕೊಂಡಿರುವಂತದ್ದು. ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಯಾವ ರೀತಿಯಾಗಿ ಕಾರ್ಯಕ್ರಮ ಬರುವಂತಹ ಪ್ರತಿಯೊಬ್ಬರನ್ನ ಒಳಗೆ ಕಳಿಸಬೇಕು ಅಂತ ಹೇಳಿ ಅವರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಈಗಾಗಲೇ ಕೊಟ್ಟಿದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು, ಇಲ್ಲಿ ಕಾಣ್ತಾ ಇರುವಂತಹ ಸ್ಥಳ ಏನಿದೆ ಇದು ಕಾರ್ಯಕ್ರಮಕ್ಕೆ ಒಳಗೆ ಬರುವಂತಹ ಸ್ಥಳ ಆಗಿದೆ. ಸೊ ಹೀಗಾಗಿ ಇಲ್ಲಿ ಈಗಾಗಲೇ ಒಂದು ಎಲೆಕ್ಟ್ರಾನಿಕ್ ಡಿಟೆಕ್ಟರ್ ಮಿಷಿನ್ ಅನ್ನು ಹಾಕೊಂಡಿದ್ದಾರೆ. ಜೊತೆಗೆ ಅಂದ್ರೆ ಬೆಳಗಾವಿಯಲ್ಲಿ ಯಾವಾಗ ಈ ಒಂದು ಬಿಜೆಪಿಯ ಕಾರ್ಯಕರ್ತರು ಒಂದು ಕಪ್ಪು ಬಟ್ಟೆಯ ಪ್ರದರ್ಶನ ಮಾಡಿದ್ರು, ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ಕಾರ್ಯಕ್ರಮ ಸಾಕಷ್ಟು ದೊಡ್ಡ ಗಲಾಟೆಗಳಾಗಿತ್ತು. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಸೊ ಈಗಾಗಲೇ 3 ಸ್ಥಳಗಳನ್ನ ಇಲ್ಲಿ ನೋಡ್ತಾ ಇರಬಹುದು. ಎಡ ಮತ್ತು ಬಲಭಾಗದಲ್ಲೂ ಕೂಡ 3 ಕಡೆಗಳಲ್ಲಿ ಈಗಾಗಲೇ ಕಾರ್ಯಕ್ರಮಕ್ಕೆ ಪ್ರವೇಶಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಇರ್ಬೋದು ಅಥವಾ ಬೇರೆಯವರು ಯಾರೇ ಬಂದು ಕೂಡ ಕಪ್ಪು ಬಟ್ಟೆ ಇರ್ಬೋದು ಇನ್ನಿತರ ವಸ್ತುಗಳ ತರಬಾರದು ಅಂತ ಹೇಳಿ ಒಂದಷ್ಟು ಪೊಲೀಸರಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳೆಲ್ಲ ಇವತ್ತು ಪೊಲೀಸರು ತೆಗೆದುಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಸ್ವಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಾಧನಾ ಸಮಾವೇಶವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗ ಮಾಡಿಕೊಳ್ಳಲಾಗಿದೆ. ಡಿಕೆ ಶಿವಕುಮಾರ್ ಬಣಕ್ಕೆ ಸಿಎಂ ಟಕ್ಕರ್ ಕೊಡುವುದಕ್ಕೆ ಈಗ ಮುಂದಾಗಿದ್ದಾರೆ. ತಮ್ಮ ತವರು ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಕೊಟ್ಟಿದ್ದಾರೆ. ಸ್ವಕ್ಷೇತ್ರಕ್ಕೆ ಬಂಪರ್. ಒಂದು ಕಡೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಬಣಕ್ಕೆ ಟಕ್ಕರ್ ಕೊಡೋದಕ್ಕೂ ಕೂಡ, ಉತ್ತರ ಕೊಡೋದಕ್ಕೂ ಕೂಡ, ಕಟ್ಟಿ ಹಾಕುವುದಕ್ಕೂ ಕೂಡ ರೆಡಿ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ತಮ್ಮ ತವರು ಕ್ಷೇತ್ರಕ್ಕೆ 280.15 ಕೋಟಿ ಅನುದಾನದ ಕಾಮಗಾರಿಗಳ ಉದ್ಘಾಟನೆ. 18 ಕಾಮಗಾರಿಗಳನ್ನ ಈಗ ಸಿಎಂ ಉದ್ಘಾಟನೆ ಮಾಡಲಿದ್ದಾರೆ. ವಿವಿಧ ಇಲಾಖೆಗಳ 74 ಕಾಮಗಾರಿಗಳ ಬಂಪರ್ ಕೊಡುಗೆ ಈಗ ತವರು ಕ್ಷೇತ್ರಕ್ಕೆ. ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಸಾಧನಾ ಸಮಾವೇಶ ಮಾಡುವ ಮೂಲಕ ಟಕ್ಕರ್, ಮತ್ತೊಂದು ಕಡೆಯಲ್ಲಿ ಅಭಿವೃದ್ಧಿಯನ್ನ ಘೋಷಣೆ ಮಾಡೋದ್ರ ಮೂಲಕ ಈಗ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿರೋದು. 74 ಬಂಪರ್ ಕೊಡುಗೆಗಳು. ತವರು ಜಿಲ್ಲೆ ಅಭಿವೃದ್ಧಿಗೆ ಈಗ ಸಿಎಂ ಬಂಪರ್ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಸಾಧನಾ ಸಮಾವೇಶಕ್ಕೆ ವೇದಿಕೆ ಸಿದ್ಧ ಆಗಿದೆ. ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಈಗ 18 ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಲಿದ್ದಾರೆ. ಸಾಧನಾ ಸಮಾವೇಶಕ್ಕೆ ಕ್ಷಣಗಳ ಆರಂಭ ಆಗಿದೆ. ಈಗಾಗಲೇ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಸುತ್ತಲೂ ಕೂಡ ಪೊಲೀಸರ ಸರ್ಪಗಾವಲನ್ನು ಹಾಕಲಾಗಿದೆ. ಬಹಳ ಪ್ರಮುಖವಾಗಿ ದೃಶ್ಯ ಗಮನಿಸ್ತಾ ಇರಬಹುದು, ಆ ವೇದಿಕೆಗೆ ಆಗಮಿಸುವಂತಹ ಪ್ರತಿಯೊಂದು ಎಂಟ್ರಿ ಪಾಯಿಂಟ್ಗಳಲ್ಲೂ ಕೂಡ ಈಗಾಗಲೇ ಎಲೆಕ್ಟ್ರಾನಿಕ್ ಡಿಟೆಕ್ಟರ್ ಮಿಷಿನ್ ಹಾಕಲಾಗಿದೆ. ಪೊಲೀಸರು ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು ಈ ಒಂದು ಖುದ್ದು ಬಂದೋಬಸ್ತ್ನ ನೇತೃತ್ವ ವಹಿಸಿಕೊಂಡಿರುವಂತದ್ದು. ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಯಾವ ರೀತಿಯಾಗಿ ಕಾರ್ಯಕ್ರಮ ಬರುವಂತಹ ಪ್ರತಿಯೊಬ್ಬರನ್ನ ಒಳಗೆ ಕಳಿಸಬೇಕು ಅಂತ ಹೇಳಿ ಅವರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಈಗಾಗಲೇ ಕೊಟ್ಟಿದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು, ಇಲ್ಲಿ ಕಾಣ್ತಾ ಇರುವಂತಹ ಸ್ಥಳ ಏನಿದೆ ಇದು ಕಾರ್ಯಕ್ರಮಕ್ಕೆ ಒಳಗೆ ಬರುವಂತಹ ಸ್ಥಳ ಆಗಿದೆ. ಸೊ ಹೀಗಾಗಿ ಇಲ್ಲಿ ಈಗಾಗಲೇ ಒಂದು ಎಲೆಕ್ಟ್ರಾನಿಕ್ ಡಿಟೆಕ್ಟರ್ ಮಿಷಿನ್ ಅನ್ನು ಹಾಕೊಂಡಿದ್ದಾರೆ. ಜೊತೆಗೆ ಅಂದ್ರೆ ಬೆಳಗಾವಿಯಲ್ಲಿ ಯಾವಾಗ ಈ ಒಂದು ಬಿಜೆಪಿಯ ಕಾರ್ಯಕರ್ತರು ಒಂದು ಕಪ್ಪು ಬಟ್ಟೆಯ ಪ್ರದರ್ಶನ ಮಾಡಿದ್ರು, ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ಕಾರ್ಯಕ್ರಮ ಸಾಕಷ್ಟು ದೊಡ್ಡ ಗಲಾಟೆಗಳಾಗಿತ್ತು. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಸೊ ಈಗಾಗಲೇ 3 ಸ್ಥಳಗಳನ್ನ ಇಲ್ಲಿ ನೋಡ್ತಾ ಇರಬಹುದು. ಎಡ ಮತ್ತು ಬಲಭಾಗದಲ್ಲೂ ಕೂಡ 3 ಕಡೆಗಳಲ್ಲಿ ಈಗಾಗಲೇ ಕಾರ್ಯಕ್ರಮಕ್ಕೆ ಪ್ರವೇಶಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಇರ್ಬೋದು ಅಥವಾ ಬೇರೆಯವರು ಯಾರೇ ಬಂದು ಕೂಡ ಕಪ್ಪು ಬಟ್ಟೆ ಇರ್ಬೋದು ಇನ್ನಿತರ ವಸ್ತುಗಳ ತರಬಾರದು ಅಂತ ಹೇಳಿ ಒಂದಷ್ಟು ಪೊಲೀಸರಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳೆಲ್ಲ ಇವತ್ತು ಪೊಲೀಸರು ತೆಗೆದುಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದಂತಹ ಘಟನೆ